ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನಿವತ್ತು ನಿಮಗೆ 2 ಟೈರ್ ಕೇಕ್ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಬಂದು ನೀವೇನಾದರೂ ಬಿಗಿನರ್ಸ್ ಆಗಿದ್ದರೆ ಅಥವಾ ನೀವು ಕೂಡ ಬೇಕಿಂಗಲ್ಲಿ ಇಂಟ್ರೆಸ್ಟ್ ಇದ್ದು ಕೇಕ್ ಮಾಡೋದನ್ನ ಕಲಿಬೇಕು ಅಂತ ಅಂದ್ಕೊಂಡಿದ್ರೆ ಅಂಥವ್ರಿಗೆ ಈ ವಿಡಿಯೋ ಯೂಸ್ ಆಗ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಹಾಗಾದರೆ ನೀವೇನಾದರೂ ಹೇಗೆ ಮಾಡೋದು 2 ಟೈರ್ ಕೇಕ್ ಅಂತ ತಿಳ್ಕೊಬೇಕು ಅಂದ್ಕೊಂಡಿದ್ರೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮೊದಲಿಗೆ ಇಲ್ಲಿ ನಾವು 2 ಟೈರ್ ಕೇಕ್ ಮಾಡಬೇಕು ಅಂದರೆ ನಾವು 2 ರಿಂದ 3 ಇಂಚು ಡಿಫ್ರೆನ್ಸ್ ಇರೋ ಅಂಥ ಟಿನ್ನನ್ನು ನಾವು ಆಯ್ಕೆ ಮಾಡ್ಕೊಳ್ಬೇಕಾಗುತ್ತೆ. ಮೊದಲಿಗೆ ಇಲ್ಲಿ ನಾನು ಕೆಳಗಡೆ ಸ್ಟೆಪ್ಪಿಗೆ ನಾನು 8 ಇಂಚು ಟಿನ್ನನ್ನು ನಾನು ಆಯ್ಕೆ ಮಾಡ್ಕೊಂಡಿದ್ದೀನಿ. ಇದು ಬಂದು ನಾನು ಮಾಡ್ತಾ ಇರೋದು 1.5 kg ಕೇಕಿಗೆ. ಅವರು ಕಸ್ಟಮರ್ ಬಂದು ನಮಗೆ ಸ್ಟೆಪ್ ಕೇಕ್ ಮಾಡಿಕೊಡಿ ಅಂತ ಕೇಳಿದರು. ಹಾಗಾಗಿ 1.5 kgಗೆ ನಾನು 1 kgಗೆ ಇಲ್ಲಿ 8 ಇಂಚು ಟಿನ್ನನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ. ಹಾಗೆ ಮೇಲ್ಗಡೆ ಸ್ಟೆಪ್ಪಿಗೆ ನಾನು ಇಲ್ಲಿ 5 ಇಂಚು ಅಂದರೆ 3 ಇಂಚ್ ಗ್ಯಾಪಲ್ಲಿ ನಾನು ಟೆನ್ನನ್ನು ಸೆಲೆಕ್ಟ್ ಮಾಡಿಕೊಂಡು 5 ಇಂಚನ್ನು ತೊಗೊಂಡಿದ್ದೀನಿ. ಮೊದಲಿಗೆ ಇಲ್ಲಿ ನಾವು 1.5 kgಗೆ ನಾನು ರೆಡಿ ಮಾಡ್ಕೊಳ್ತಾ ಇರೋದ್ರಿಂದ ಮೊದಲಿಗೆ ಸ್ಪಾಂಜ್ ರೆಡಿ ಮಾಡ್ಕೊಳ್ಬೇಕು. 1.5 ಕಪ್ ಅಂದರೆ 250 ml ಕಪ್ 1 ಕಪ್ ಆದರೆ ಅದರಲ್ಲಿ ಅರ್ಧ ಭಾಗ 125 ml ಕಪ್. ಇದರ ಎರಡರಲ್ಲೂ ಕೂಡ ನಾನು 1.5 ಕಪ್ಪನ್ನು ಸಮವಾಗಿ ನೀಟಾಗಿ ನಾನು 1.5 ಕಪ್ ಮೈದಾವನ್ನು ತೊಗೊಳ್ತೀನಿ. ನಂತರ ಇದಕ್ಕೆ ನಾನು 1.5 ಟೀ ಸ್ಪೂನ್ ಬೇಕಿಂಗ್ ಪೌಡರ್ ಇವೆರಡನ್ನು ಕೂಡ ನಾನು ತೊಗೊಂಡು ಜರಡಿ ಹಿಡಿದು ಇಟ್ಕೊಳ್ತೀನಿ. ನಾನು ಯಾವುದೇ ಬೇಕಿಂಗ್ ಸೋಡಾ ಬಳಸೋದಿಲ್ಲ, ಹಾಗೆ ಕೇಕ್ ಜೆಲ್ಲನ್ನು ಕೂಡ ತೊಗೊಳ್ಳೋದಿಲ್ಲ. ನಂತರ ಒಂದು ಡ್ರೈ ಆಗಿರೋ ಪಾತ್ರೆ ತೊಗೊಳ್ತೀನಿ. ಇದಕ್ಕೂ ಕೂಡ ನಾನು ಡೈರೆಕ್ಟಾಗಿ ನಾನು ಶುಗರ್ ಬಳಸ್ತೀನಿ ಯಾವಾಗಲೂ ಕೂಡ. ಹಾಗಾಗಿ ನಾನು 1 ಕಪ್ ಮೈದಾ ಏನು ತೊಗೊಂಡಿದ್ದೆ ಆ ಕಪ್ಪಲ್ಲಿ 3/4 ಕಪ್ ಸಕ್ಕರೆ ತೊಗೊಳ್ತೀನಿ. ಹಾಗೆ ಅರ್ಧ ಕಪ್ ಮೈದಾ ಏನು ತೊಗೊಂಡಿದ್ದೆ ಅದರಲ್ಲೂ ಕೂಡ 3/4 ಕಪ್ ಸಕ್ಕರೆಯನ್ನು ತೊಗೊಳ್ತೀನಿ. ನೀವು ಪುಡಿ ಮಾಡಿರೋ ಸಕ್ಕರೆಯನ್ನು ಯೂಸ್ ಮಾಡೋದಾದರೆ ಮೈದಾ ಏನು ಸಮವಾಗಿ ತೊಗೊಂಡಿದ್ರಿ ಅದೇ ಸಮ ಪ್ರಮಾಣದಲ್ಲಿ ನೀವು ಪುಡಿ ಮಾಡಿರೋ ಸಕ್ಕರೆಯನ್ನು ಕೂಡ ನೀವು ಸಮ ಪ್ರಮಾಣದಲ್ಲಿ ತೊಗೊಳ್ಬೇಕು. ನಾನು ಡೈರೆಕ್ಟ್ ತೊಗೊಳ್ಳೋದ್ರಿಂದ ಇಲ್ಲಿ ನಾನು 3/4 ಭಾಗದಷ್ಟು ನಾನು ತೊಗೊಂಡಿದ್ದೀನಿ 1.5 ಕಪ್ಪಲ್ಲಿ. ಹಾಗೆ ಇದಕ್ಕೆ ನಾನು 6 ಮೊಟ್ಟೆ, ನಾವು 1 kgಗೆ ಯಾವಾಗಲೂ 4 ಮೊಟ್ಟೆಯನ್ನು ಬಳಸ್ತೀವಿ, ಇಲ್ಲಿ ಅರ್ಧ kgಗೆ 2 ಮೊಟ್ಟೆಯನ್ನು ಬಳಸ್ತೀವಿ. ನಾನು 1.5 kg ಮಾಡ್ತಾ ಇರೋದ್ರಿಂದ ನಾನು ಇಲ್ಲಿ 6 ಮೊಟ್ಟೆಯನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ 1 ಟೀ ಸ್ಪೂನ್ ವೆನಿಲಾ ಎಸೆನ್ಸ್, ಹಾಗೆ ಪೈನಾಪಲ್ ಎಸೆನ್ಸನ್ನು ಕೂಡ ನೀವು ಸೇರಿಸ್ಕೊಳ್ಬೇಕು. ಪೈನಾಪಲ್ ಎಸೆನ್ಸ್ ಹಾಕೋದ್ರಿಂದ ಸ್ಪಾಂಜ್ ಟೇಸ್ಟು ಕೂಡ ಚೆನ್ನಾಗಿರುತ್ತೆ. ಹಾಗೆ ಎಗ್ ಸ್ಮೆಲ್ ಇದ್ದರೆ ಅದು ನೀಟಾಗಿ ನಿಮಗೆ ರಿಮೂವ್ ಆಗುತ್ತೆ. ಅದನ್ನು ಕೂಡ ಅರ್ಧ ಟೀ ಸ್ಪೂನ್ ಸೇರಿಸ್ಕೊಂಡಿದ್ದೀನಿ. ಹಾಗೆ 1/4 ಟೀ ಸ್ಪೂನ್ ನಾನು ಇಲ್ಲಿ ಸಾಲ್ಟ್ ಪೌಡರನ್ನು ನಾನು ಸೇರಿಸ್ಕೊಂಡಿದ್ದೀನಿ. ಇಷ್ಟನ್ನು ಕೂಡ ನಾನು ನನ್ನ ಬೀಟರ್ನಲ್ಲಿ ಹೈಯೆಸ್ಟ್ ಸ್ಪೀಡ್ 5 ಇರೋದ್ರಿಂದ ನಾನು 1 ಸ್ಪೀಡಿಂದ ನಾನು ಸ್ಟಾರ್ಟ್ ಮಾಡ್ತೀನಿ. ಹಾಗೆ ನಾವು ಯಾವಾಗ ಬೀಟಿಂಗ್ ಮಾಡಲಿಕ್ಕೆ ಶುರು ಮಾಡ್ತೀವಿ ಆಗಲೇ ನಾವು ಆ ಕಡೆ ಓವನನ್ನು ನಾವು ಟೆಂಪ್ರೇಚರ್ಗೆ ಇಟ್ಕೊಳ್ಬೇಕು. ನಾನು ನನ್ನ OTGಯನ್ನು 180 ಡಿಗ್ರಿ ಸೆಲ್ಸಿಯಸ್ನಲ್ಲಿ 10 ಮಿನಿಟ್ಸ್ಗೆ ಪ್ರೀಹೀಟ್ ಮಾಡ್ಕೊಳ್ಳೋಕ್ಕೆ ಇಟ್ಕೊಳ್ತೀನಿ. ನಂತರ ಅದನ್ನು ಇಟ್ಟು ಯಾವುದೇ ಕಾರಣಕ್ಕೂ ಮರಿಬಾರ್ದು. ಆ ಸ್ಟೆಪ್ಪನ್ನು ನಾವು ಪ್ರೀಹೀಟ್ ಮಾಡಿ ಇಟ್ಕೊಂಡಿರಬೇಕು. ಆಮೇಲೆ ನಾವು ಇಲ್ಲಿ ಪ್ರಿಪ್ರೇಷನ್ನ ಶುರು ಮಾಡಬೇಕು. ನಂತರ ನಾನು 1 ಸ್ಪೀಡಲ್ಲೇ ನಾನು ಶುರು ಮಾಡ್ತೀನಿ. ನಂತರ 1 ನಿಮಿಷ ಆದಮೇಲೆ ನಾನು ಸ್ಪೀಡನ್ನು ಜಾಸ್ತಿ ಮಾಡ್ಕೊಳ್ತಾ ನಾನು ಒಂದು 10 ನಿಮಿಷಗಳ ಕಾಲ ನಾನು ಬೀಟ್ ಮಾಡ್ಕೊಳ್ತೀನಿ. ನೀವು ನೋಡ್ಬೋದು 10 ನಿಮಿಷ ಬೀಟ್ ಮಾಡ್ಕೊಂಡ್ಮೇಲೆ ಹೇಗೆ ರೈಸ್ ಆಗಿದೆ ಅಂತ ನನ್ನ ಬ್ಯಾಟರ್. ಹಾಗೆ ನೀವು ಈ ಥರ ಕಲರ್ ಅನ್ನೋದು ಕೂಡ ಚೇಂಜ್ ಆಗುತ್ತೆ. ಹಾಗೆ ನಿಮಗೆ ಸ್ವಲ್ಪ ತಿಕ್ಕಾಗಿ ಬರುತ್ತೆ. ಹಾಗೆ ನೀವು ಸ್ವಲ್ಪ ಅದನ್ನು ಆಫ್ ಮಾಡಿ ಎತ್ತಿದಾಗ ನಿಮಗೆ ರಿಂಕಲ್ಸ್ ಫಾರ್ಮ್ ಆಗಬೇಕು, ತಿಕ್ಕಾಗಿ ನಿಮಗೆ ಅದು ಫೀಲ್ ಆಗಬೇಕು. ಅದು ನಿಮಗೆ ಕರೆಕ್ಟಾದ ಕನ್ಸಿಸ್ಟೆನ್ಸಿ ಆಗಿರುತ್ತೆ. ನಂತರ ನೀವು ಅಲ್ಲಿಗೆ ಸ್ಟಾಪ್ ಮಾಡಿ ನಂತರ ಇದಕ್ಕೆ 1/4 ಕಪ್ ಆಯಿಲನ್ನು ಸೇರಿಸ್ಕೊಳ್ಬೇಕು. 1/4 ಕಪ್ ಆಯಿಲನ್ನು ಹಾಕಿದ್ಮೇಲೆ ನಾವು ಜಾಸ್ತಿ ತುಂಬ ಹೊತ್ತು ಬೀಟ್ ಮಾಡಬಾರ್ದು. 1 ಸ್ಪೀಡಲ್ಲಿ 30 ಸೆಕೆಂಡ್ ಮಾತ್ರ ಬೀಟ್ ಮಾಡ್ಕೊಳ್ಬೇಕು. ಬೀಟ್ ಮಾಡ್ಕೊಂಡಿದ್ದ ಆದಮೇಲೆ ನಾನು ಏನು ಡ್ರೈ ಇಂಗ್ರೀಡಿಯೆಂಟ್ಸನ್ನು ಇಟ್ಕೊಂಡಿದ್ದೀನಿ ಅದನ್ನು ನಾನು ಸ್ವಲ್ಪನೇ 3 ಬ್ಯಾಚಸ್ ಆಗಿ ನಾನು ಇಲ್ಲಿ ಸ್ವಲ್ಪನೇ ಹಾಕಿ ನಾನು 1 ಸ್ಪೀಡಲ್ಲಿ ನಾನು ನಿಧಾನವಾಗಿ ಬೀಟ್ ಮಾಡ್ಕೊಳ್ತೀನಿ. ನಾನು ನನ್ನ ಬ್ಯಾಟರನ್ನು ನೀಟಾಗಿ ನಾನು ಮಿಕ್ಸ್ ಮಾಡ್ಕೊಂಡ್ಮೇಲೆ ಒಂದು ಸ್ಪ್ಯಾಚುಲಾದ ಮೂಲಕ ಕಟ್ ಆ್ಯಂಡ್ ಫೋಲ್ಡ್ ಮೆಥಡಲ್ಲಿ ನಾನು ಮಿಕ್ಸ್ ಮಾಡಿಕೊಂಡು ನಂತರ ಇಲ್ಲಿ ಏನು ನಾನು ಟಿನ್ನನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೆ ಆ ಟಿನ್ನಿಗೆ ನಾನು 3/4 ಭಾಗದಷ್ಟು ಕೂಡ ನಾನು 3/4 ಭಾಗದಷ್ಟು ಬ್ಯಾಟರನ್ನು ಹಾಕಿ ನಾನಿಲ್ಲಿ 170 ಡಿಗ್ರಿ ಸೆಲ್ಸಿಯಸ್ನಲ್ಲಿ ನಾನು 40 ಮಿನಿಟ್ಸ್ ಬೇಕ್ ಮಾಡ್ಕೊಳ್ತೀನಿ. ಇದು ನನ್ನ OTGಗೆ ನನಗೆ ಕರೆಕ್ಟಾಗಿ ಸೆಟ್ ಆಗಿರೋವಂಥ ಟೆಂಪ್ರೇಚರ್. ಇಲ್ಲಿ ಒಂದೊಂದು ಬ್ರ್ಯಾಂಡ್ OTGಗೂ ಕೂಡ ಸ್ವಲ್ಪ ವೇರಿಯೇಷನ್ ಇರುತ್ತೆ ಟೆಂಪ್ರೇಚರಲ್ಲಿ, ಅದನ್ನು ನಾವು ನೋಡಿಕೊಂಡು ಮಾಡ್ಕೋಬೇಕಾಗುತ್ತೆ. ನಾನಿವಾಗ ಇದನ್ನು ಬ್ಯಾಟರನ್ನು ಟಿನ್ನಿಗೆ ಟ್ರಾನ್ಸ್ಫರ್ ಮಾಡಿದ್ದೀನಿ. ಇದನ್ನು ನಾನು 170 ಡಿಗ್ರಿ ಸೆಲ್ಸಿಯಸ್ನಲ್ಲಿ ನಾನು ಇದನ್ನು 35 to 40 ಮಿನಿಟ್ಸ್ ಬೇಕ್ ಮಾಡ್ಕೊಳ್ತೀನಿ. ಬೇಕ್ ಮಾಡ್ಕೊಂಡಿದ ಮೇಲೆ ನಾನು ಇದನ್ನು ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡ್ತೀನಿ. ನೋಡಿ ಈ ಥರ ನೀವು ಬ್ಯಾಟರನ್ನು OTGಗೆ ಇಡೋಕ್ಕೂ ಮುಂಚೆ ಈ ಥರ ಟ್ಯಾಪ್ ಮಾಡಿ ಹಾಗೆ ಒಂದು ಟೂತ್ ಪಿಕ್ ಸಹಾಯದಿಂದ ನೀಟಾಗಿ ಈ ಥರ ಒಂದು ಸಾರಿ ತಿರುಗಿಸಿ ಇಡೋದ್ರಿಂದ ಅದರಲ್ಲಿರೋ ಏರ್ ಬಬಲ್ಸ್ ಎಲ್ಲ ನೀಟಾಗಿ ರಿಮೂವ್ ಆಗುತ್ತೆ. ನೀಟಾಗಿ ನಿಮ್ಮ
ನಿಮಗೆ ಇವನ್ ಆಗಿ ಬೇಕಾಗುತ್ತೆ, ಹಾಗಾಗಿ ಆ ಸ್ಟೆಪ್ನ ಮಾಡಿಕೊಂಡ್ರೆ ಒಳ್ಳೆಯದು. ಹಾಗೆ ನೋಡಿ ನಾನು ಇಲ್ಲಿ ಟೈಮನ್ನು ಸೆಟ್ಟಿಂಗ್ ಮಾಡ್ಕೊಂಡಿದ್ದೀನಿ ನನ್ನ OTGಯಲ್ಲಿ. ನಂತರ ನೋಡಿ 40 ಮಿನಿಟ್ಸ್ ಆದಮೇಲೆ ನಾನು 40 ಮಿನಿಟ್ಸ್ ಬೇಕ್ ಮಾಡ್ಕೊಂಡಿದ್ದೀನಿ. 40 ಮಿನಿಟ್ಸ್ ಆದಮೇಲೆ ಈ ಥರ ಟೂತ್ ಪಿಕ್ಕನ್ನು ನೀವು ಹೊರಗಡೆ ತೆಗ್ದಿದ ತಕ್ಷಣ ನೀವು ಟೂತ್ ಪಿಕ್ಕನ್ನು ಒಳಗಡೆ ಹಾಕಿ ಈಚೆ ತೆಗೆದಾಗ ಅದು ಡ್ರೈ ಆಗಿ ಬರಬೇಕು. ಅದರಲ್ಲೇನಾದ್ರು ತೇವಾಂಶ ಇದ್ದರೆ ನೀವು ಮತ್ತೆ ಇನ್ನೊಂದು 5 ಮಿನಿಟ್ಸ್ ಬೇಕ್ ಮಾಡ್ಕೊಳ್ಬೋದು. ನೀಟಾಗಿ ಡ್ರೈ ಆಗಿರಬೇಕು. ನಾವು ಟೈಮ್ ಸೆಟ್ ಮಾಡ್ಕೊಳ್ಳೋದು ತುಂಬ ಕರೆಕ್ಟಾಗಿ ಸೆಟ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನಂತರ ನಾನು ಅದನ್ನು ಹಾಗೆ ನನಗೆ ಕರೆಕ್ಟಾಗಿ ಬೇಕಾಗಿತ್ತು, ನಾನು ಅದನ್ನು ಹಾಗೆ ಇಟ್ಟೆ ಸ್ವಲ್ಪ ತಣ್ಣಗಾಗೋವರೆಗೂ. ಅದು ತಣ್ಣಗಾದಮೇಲೆ ನಾನು ಒಂದು ಕ್ಲಿಂಗ್ ರ್ಯಾಪ್ ಮಾಡಿ ಅದನ್ನು ಹಾಗೆ ಇಟ್ಟೋಗಿದ್ದೆ. ನಾನು ಈ ಸ್ಪಾಂಜನ್ನು ರೆಡಿ ಮಾಡ್ಕೊಂಡಿದ್ದು ಹಿಂದಿನ ದಿನ ನೈಟಲ್ಲಿ. ಒಂದೇ ದಿನ ಬೆಳಗ್ಗೆ ಬಂದು ಮಾಡೋಕ್ಕೆ ಟೈಮ್ ಆಗುತ್ತೆ, ಇದು 2 ಸ್ಟೆಪ್ ಅಂತ ಹೇಳಿ ಹಾಗೆ ನನ್ನ ಶಾಪಲ್ಲಿ ನನಗೆ ಬೇರೆ ಐಟಮ್ ಕೂಡ ರೆಡಿ ಮಾಡೋದ್ರಿಂದ ನೈಟಲ್ಲಿ ನಾನು ಸ್ಪಾಂಜನ್ನು ರೆಡಿ ಮಾಡಿ ಇಟ್ಟು ಅದನ್ನು ಕ್ಲಿಂಗ್ ರ್ಯಾಪ್ ಮಾಡಿ ಇಟ್ಟೋದೆ. ನೆಕ್ಸ್ಟ್ ಡೇ ಬಂದು ನಾನು ಇದನ್ನು 3 ಲೇಯರ್ಸ್ ಆಗಿ ಫಸ್ಟು ನಾನು ಏನು 8 ಇಂಚಲ್ಲಿ ಬೇಕ್ ಮಾಡ್ಕೊಂಡಿದ್ದೆ ಅದನ್ನು ನಾನು 3 ಲೇಯರ್ಸಲ್ಲಿ ಕಟ್ ಮಾಡಿಕೊಂಡೆ. ನಿಮಗೇನಾದರೂ ಬ್ಯಾಟರ್ ರೈಸ್ ಆಗಿದ್ದರೆ ಅಥವಾ ನೀವು ಬ್ಯಾಟರನ್ನು ಸ್ವಲ್ಪ ಜಾಸ್ತಿ ಆಗಿದ್ದರೆ ನೀವು ಇಲ್ಲಿ 4 ಲೇಯರ್ಸ್ ಆಗಿ ಕಟ್ ಮಾಡ್ಕೊಳ್ಬೋದಾಗಿತ್ತು. ನಾನು ಇಲ್ಲಿ ಯಾವುದೇ ಅಳತೆ ಮಾಡದೆ ಹಾಕ್ತೆ ಇಲ್ಲಿ, ಹಾಗಾಗಿ ನನಗೆ 3 ಲೇಯರ್ಸ್ ಮಾತ್ರನೇ ಅದು ಸಿಕ್ತು. ನಂತರ ನಾನು ಇಲ್ಲಿ 5 ಇಂಚ್ ಟಿನ್ನಿಗೆ ಏನು ಹಾಕ್ಕೊಂಡಿದ್ದೆ ಅದು ಸ್ವಲ್ಪ ನನಗೆ ರೈಸ್ ಆಗಿತ್ತು, ಅದರಲ್ಲಿ ಸ್ವಲ್ಪ ಬ್ಯಾಟರ್ ಜಾಸ್ತಿ ಆಗಿದ್ದರಿಂದ ಹಾಗಾಗಿ ನಾನು ಅದನ್ನು 4 ಲೇಯರ್ಸ್ ಆಗಿ ಕಟ್ ಮಾಡಿಕೊಂಡೆ. ಹಾಗೆ ಫ್ರೆಂಡ್ಸ್, ಇದು ನಿಮಗೆ ಬಿಗಿನಿಂಗಲ್ಲಿ ಮಾಡ್ತೀರಾ ಅಂದರೆ ನಿಮಗೆ ಫಸ್ಟ್ ಟೈಮ್ ಓಕೆ, ಬಟ್ ಆಮೇಲೆ ನಿಮಗೆ ಮಾಡ್ತಾ ನಿಮಗೆ ಪ್ರಾಕ್ಟೀಸ್ ಆದಾಗ ನೀವು ಎರಡು ಟಿನ್ನಲ್ಲಿ ಡಿವೈಡ್ ಮಾಡಿಕೊಂಡು ಮಾಡಿದಾಗ ನಿಮಗೆ ಪಕ್ಕಾ ಅಳತೆಯಾಗಿ ಸಿಗುತ್ತೆ. 8 ಇಂಚು ಟಿನ್ನಲ್ಲಿ 2 ಭಾಗ, 5 ಇಂಚು ಟಿನ್ನಲ್ಲಿ 2 ಭಾಗ, ಆ ರೀತಿ ಹಾಕ್ಕೊಂಡಾಗ ನಿಮಗೆ 4 ಲೇಯರ್ಸ್ ಕರೆಕ್ಟಾಗಿ ಸಿಗುತ್ತೆ. ನಿಮಗೆ ಇನ್ನಷ್ಟು ಕೂಡ ಮಾಹಿತಿ ಬೇಕು ಅಂದರೆ ನೀವು ನನಗೆ ಕಮೆಂಟ್ ಮಾಡ್ಬೋದು. ನಾನು ಬೇಕಾದರೆ ನಿಮಗೆ ಆ ಥರ ವಿಡಿಯೋ ಕೂಡ ಮಾಡಿ ನಾನು ನಿಮಗೆ ತೋರಿಸ್ತೀನಿ. ನಂತರ ನಾನು ನಾರ್ಮಲ್ ಶುಗರ್ ಸಿರಪ್ಪನ್ನು ಇದಕ್ಕೆ ರೆಡಿ ಮಾಡಿಕೊಂಡೆ. ನಾರ್ಮಲ್ ವಾಟರನ್ನು ತೊಗೊಂಡು ಅದಕ್ಕೆ ಸ್ವಲ್ಪ ಸಕ್ಕರೆ ಪುಡಿಯನ್ನು ಹಾಕಿ ಅದಕ್ಕೆ ಸ್ವಲ್ಪ ಕಂಡೆನ್ಸ್ಡ್ ಮಿಲ್ಕ್ ಹಾಗೆ ಸ್ಟ್ರಾಬೆರಿ ಕ್ರಷ್ ಏನಿತ್ತು ಇದನ್ನು ಹಾಕಿ ನೀಟಾಗಿ ಸಕ್ಕರೆ ಕರಗೋವರೆಗೂ ಮಿಕ್ಸ್ ಮಾಡಿ ಇಟ್ಕೊಂಡೆ. ನಂತರ ಇಲ್ಲಿ ನಾನು ಫಸ್ಟ್ ಲೇಯರ್ಗೆ ನಾನು ಶುಗರ್ ಸಿರಪ್ಪನ್ನು ಹಾಕಿ ಹಾಗೆ ಕ್ರೀಮನ್ನು ಹಾಕ್ತೆ. ನಂತರ ಅದಕ್ಕೆ ಸ್ಟ್ರಾಬೆರಿ ಕ್ರಷನ್ನು ಕೂಡ ಹಾಕ್ತೆ. ನನಗೆ ಸ್ಟ್ರಾಬೆರಿ ಫ್ಲೇವರಲ್ಲಿ ಕೇಳಿದ್ರಿಂದ ಸ್ಟ್ರಾಬೆರಿ ಕ್ರಷನ್ನು ಹಾಕಿ ಇನ್ನೊಂದು ಸ್ವಲ್ಪ ನಮಗೆ ಅದಕ್ಕೆ ಏನಾದ್ರು ಸ್ವಲ್ಪ ಸ್ವೀಟ್ ಬೇಕು ಅಂದರೆ ಇಲ್ಲಿ ನಾವು ಚಾಕ್ಲೇಟ್ ಚಿಪ್ಪು ಸಿಗುತ್ತೆ, ಚಾಕೋ ಚಿಪ್, ವೈಟ್ ಚಾಕ್ಲೇಟ್ ಚಿಪ್ ಅಥವಾ ಡಾರ್ಕ್ ಚಾಕ್ಲೇಟ್ ಚಿಪ್ ಯಾವುದಾರನ್ನಾದರೂ ಯೂಸ್ ಮಾಡ್ಕೊಳ್ಬೋದು. ನನ್ನ ಹತ್ರ ಅದು ಖಾಲಿಯಾಗಿದ್ದರಿಂದ ನಾನು ಇಲ್ಲಿ ವೈಟ್ ಕಾಂಪೌಂಡ್ ಚಾಕ್ಲೇಟನ್ನೇ ನಾನು ಸ್ವಲ್ಪ ತುರಿದು ಹಾಕ್ಕೊಂಡಿದ್ದೀನಿ. ಹಾಗೆ ಇನ್ನೊಂದು ಸ್ವಲ್ಪ ನಿಮಗೂ ಇನ್ನೂ ಸ್ವಲ್ಪ ಟೇಸ್ಟ್ ಕೊಡಬೇಕು ಅಂದ್ಕೊಂಡ್ರೆ ನೀವು ಕಂಡೆನ್ಸ್ಡ್ ಮಿಲ್ಕನ್ನು ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಹೀಗೆ ನಾನು 4 ಲೇಯರ್ಸ್ಗೂ ಕೂಡ ಕ್ರೀಮನ್ನು ಅಪ್ಲೈ ಮಾಡಿ ಇದನ್ನು ಕ್ರಮ್ ಕೋಟ್ ಮಾಡಿ ನಾನು ಫ್ರಿಡ್ಜಲ್ಲಿ 1/2 ಅವರ್ ಸೆಟ್ ಆಗಲಿಕ್ಕೆ ಬಿಡ್ತೀನಿ. ಬಿಗಿನಿಂಗಲ್ಲಿ ಈ ಥರ ಮಾಡೋದ್ರಿಂದ ತುಂಬಾ ಹೆಲ್ಪ್ ಆಗುತ್ತೆ. ಫೈನಲ್ ಫಿನಿಶಿಂಗ್ ಕೊಡಬೇಕಾದ್ರೆ ನೀವು ಒಂದೇ ಸರಿ ಮಾಡ್ತೀರಾ ಅಂದರೆ ನಿಮಗೆ ಸ್ಟಾರ್ಟಿಂಗಲ್ಲಿ ತುಂಬ ಕಷ್ಟ ಅನ್ನಿಸ್ಬೋದು, ಹಾಗಾಗಿ ಈ ಸ್ಟೆಪ್ಪನ್ನು ಮಾಡ್ಕೊಳ್ಳೋದು ಒಳ್ಳೆಯದು. ನಂತರ ನಾನು 1/2 ಅವರ್ ಆದಮೇಲೆ ಹಾಗೆ ಫ್ರೆಂಡ್ಸ್, ಇನ್ನೊಂದು ಮುಖ್ಯವಾದ ವಿಷಯ ಏನಂದರೆ ಸ್ಟೆಪ್ ಕೇಕ್ ಮಾಡಬೇಕಾದ್ರೆ ನಾವು ಈ ಥರ ಒಳಗಡೆ ಕೆಲವೊಂದು ಸ್ಕೀವರ್ ಅಥವಾ ಈ ಥರ ಸ್ಟಿಕ್ಗಳನ್ನು ನಾವು ಅಪ್ಲೈ ಮಾಡಬೇಕಾಗುತ್ತೆ. ಕಾರಣ ಬಂದು ನಮಗೆ ಇಲ್ಲಿ ಸ್ಟೆಪ್ ಕೇಕ್ ಮಾಡಬೇಕಾದ್ರೆ ನಮಗೆ ಲೇಯರ್ಸು ಕೂಡ ಸ್ವಲ್ಪ ಹೈಟ್ ಇರೋದ್ರಿಂದ ನಮಗೆ ಟ್ರಾವೆಲಿಂಗ್ ಟೈಮಲ್ಲಿ ಅಥವಾ ಆ ಪ್ಲೇಸಿಗೆ ಕೊಡೋವರೆಗೂ ನಮಗೆ ಕೇಕು ಮೂವ್ ಆಗಬಾರ್ದು, ಹಾಗೆ ಕ್ರ್ಯಾಕು ಕೂಡ ಬಿಟ್ಕೊಳ್ಬಾರ್ದು. ಸ್ವಲ್ಪ ಅದು ಹೈಟ್ ಬರೋದ್ರಿಂದ ನಮಗೆ ಕ್ರೀಮ್ ಮೆಲ್ಟ್ ಆದರೆ ಅದು ಕ್ರ್ಯಾಕ್ ಆಗಿಬಿಡುತ್ತೆ. ಆ ಕ್ರ್ಯಾಕ್ ಆಗಬಾರ್ದು ಅಂತ ಹೇಳಿ ಈ ಥರ ನಾವು ಸ್ಕೀವರನ್ನು ನಾವು ಅಡ್ಜಸ್ಟ್ ಮಾಡೋದ್ರಿಂದ ಅದು ಸ್ಟಿಫಾಗಿ ಹಾಗೆ ಟೈಟಾಗಿ ಕೂತ್ಕೊಳ್ಳುತ್ತೆ. ಹಾಗಾಗಿ ಈ ಸ್ಟೆಪ್ಪನ್ನು ನಾವು ಫಾಲೋ ಮಾಡಬೇಕು ಸ್ಟೆಪ್ ಕೇಕ್ ಮಾಡಬೇಕಾದ್ರೆ. ಈ ಥರ ನಾನು ಒಂದು 4 ಲಾಲಿಪಾಪ್ ಸ್ಟಿಕ್ಕನ್ನು ಇಟ್ಕೊಂಡಿದ್ದೆ. ಇದು ತುಂಬ ಚಿಕ್ಕ ಕೇಕ್ ಆಗಿರೋದ್ರಿಂದ ಈ ಸ್ಟಿಕ್ಕನ್ನು ನಾನು 4 ಸ್ಟಿಕ್ಕನ್ನು ಒಳಗಡೆ 4 ಭಾಗಗಳಲ್ಲಿ ನಾನು ಅದನ್ನು ಒಳಗಡೆ ಹಾಕಿ ನಾನು ಅದನ್ನು ಕ್ರಮ್ ಕೋಟ್ ಮಾಡಿ ನಾನು ಫ್ರಿಡ್ಜಲ್ಲಿ ಇಟ್ಕೊಂಡಿದ್ದೆ. ನಂತರ ನಾನು ಅರ್ಧ ಗಂಟೆ ಆದಮೇಲೆ ನಿಮಗೆ ಟೈಮ್ ಇದ್ದರೆ ನೀವು 1 ಅವರ್ ಕೂಡ ಇಟ್ಕೊಳ್ಬೋದು. ಟೈಮ್ ಇಲ್ಲ ಅಂದರೆ ಒಂದು ಅರ್ಧ ಗಂಟೆನಾದರೂ ನೀವು ಇಟ್ಕೊಂಡ್ರೆ ನಿಮಗೆ ಫೈನಲ್ ಕೋಟ್ ಮಾಡಬೇಕಾದ್ರೆ ತುಂಬಾ ಈಸಿಯಾಗಿ ನೀವು ಫಿನಿಶಿಂಗನ್ನು ಬೇಗ ಕೊಟ್ಕೊಳ್ಬೋದು. ಹಾಗೆ ನಾವು ಐಸಿಂಗ್ನ ಮಾಡ್ತೀವಿ
ಮಾಡ್ತೀವಿ ಅಂತ ಹೇಳಿ ತುಂಬಾ ಟೈಮ್ ತೊಗೊಳ್ಳೋದಲ್ಲ. ಆದಷ್ಟು ನಾವು ಬೇಗನೆ ಮುಗಿಸ್ಬೇಕು. ನಾವು ನಿಧಾನ ಮಾಡಿದಷ್ಟು ನಮಗೆ ಕ್ರೀಮಲ್ಲಿ ಬಬಲ್ಸ್ ಬರೋ ಚಾನ್ಸ್ ಇರುತ್ತೆ. ಹಾಗೆ ಫಿನಿಶ್ ಕೊಡೋಕ್ಕಂತೂ ತುಂಬಾ ಕಷ್ಟ ಆಗಿಬಿಡುತ್ತೆ. ಹಾಗಾಗಿ ನಾವು ಆದಷ್ಟು ಬೇಗ ಫಿನಿಶಿಂಗ್ನ ಕೊಡೋಕ್ಕೆ ನಾವು ಸ್ಮೂತ್ನೆಸ್ನ ಕೊಡೋಕ್ಕೆ ಟ್ರೈ ಮಾಡಬೇಕು. ಏನೇ ಆದರೂ ನಮಗೆ ಸ್ಟಾರ್ಟಿಂಗಲ್ಲಿ ಕಷ್ಟ ಅನಿಸೋದು ನಿಜ. ಬಟ್ ಮಾಡ್ತಾ ಮಾಡ್ತಾ ನಮಗೊಂದು ಕೆಲವೊಂದು ಟೆಕ್ನಿಕ್ಗಳಂತೂ ಗೊತ್ತಾಗೋದು ಪಕ್ಕ. ಹೀಗೆ ನಾನು ಶಾರ್ಪ್ ಎಡ್ಜಸ್ಸನ್ನು ಕೊಟ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ನನಗೂ ಕೂಡ ಅಷ್ಟೇ ಸ್ಟಾರ್ಟಿಂಗಲ್ಲಿ ಕೆಲವೊಮ್ಮೆ ಶಾರ್ಪ್ ಎಡ್ಜಸ್ ನೀಟಾಗಿ ಬರ್ತಾಯಿತ್ತು, ಕೆಲವೊಮ್ಮೆ ಬರ್ತಾ ಇರಲಿಲ್ಲ. ಬಟ್ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಎಲ್ಲವೂ ಕೂಡ ಹಾಗೆ ಬರ್ತಾ ಇದೆ. ಈ ಥರ ಒಂದು ಸ್ಕ್ರೇಪರ್ಗಳು ಸಿಗುತ್ತೆ ನಮಗೆ ಬೇಕಿಂಗ್ ಮೆಟೀರಿಯಲ್ ಶಾಪ್ಗಳಲ್ಲಿ. ಅಲ್ಲಿ ನಾವು ಈ ಥರ ಒಂದು ಸ್ಕ್ರೇಪರ್ಗಳನ್ನು ತೆಗೆದು ಇಟ್ಕೊಂಡ್ರೆ ನಮಗೆ ಐಸಿಂಗ್ ಮಾಡಲಿಕ್ಕೆ, ನೀಟ್ ಫಿನಿಶಿಂಗ್ ಕೊಡಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಹಾಗೆ ನನಗೆ ಕಸ್ಟಮರ್ ಬಂದು ಬ್ಲೂ ಆ್ಯಂಡ್ ಪಿಂಕ್ ಥೀಮಲ್ಲಿ ನನಗೆ ಕೇಕು ಮೇಲೆ ಕಲರ್ ಇರಲಿ ಅಂತ ಕೇಳಿದರು. ಇವತ್ತು ಆಲ್ಮೋಸ್ಟ್ ಕಸ್ಟಮರ್ಸ್ ಎಲ್ಲ ಗೂಗಲಲ್ಲಿ ಕೇಕ್ ಫೋಟೋಗಳನ್ನ ನೋಡಿ ಇದೇ ಥರ ಬೇಕು ನಮಗೆ ಅಂತ ಹೇಳಿ ರೆಫರೆನ್ಸನ್ನು ತೊಗೊಂಡು ಬಂದು ಕೇಳ್ತಾರೆ. ಅದೇ ಥರ ನಾವು ಮಾಡೋಕ್ಕೆ ಹೋದರೆ ನಿಜವಾಗ್ಲೂ ನಾವು ತುಂಬಾ ಕಲರನ್ನು ಯೂಸ್ ಮಾಡಬೇಕಾಗುತ್ತೆ. ನಾನು ಆದಷ್ಟು ಕಲರನ್ನು ಅವಾಯ್ಡ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ನಾನು ಫಸ್ಟು ಏನು ಮಾಡ್ತೀನಿ ಅಂದರೆ ವೈಟ್ ಲೇಯರಲ್ಲಿ ನೀಟಾಗಿ ಫಿನಿಶಿಂಗನ್ನು ಕೊಟ್ಕೊಂಡು ನಂತರ ಸ್ವಲ್ಪನೇ ವೈಟ್ ಕ್ರೀಮನ್ನು ತೊಗೊಂಡು ಅದಕ್ಕೆ ಸ್ವಲ್ಪನೇ ಕಲರನ್ನು ಆ್ಯಡ್ ಮಾಡಿ ಈ ಥರ ನಾನು ಮಾತ್ರ ನಾನು ಲೈಟಾಗಿ ಕಲರನ್ನು ಅಪ್ಲೈ ಮಾಡಿ ನಂತರ ಇನ್ನೊಂದು ಸಾರಿ ನಾನು ಸ್ಮೂತ್ ಫಿನಿಶಿಂಗನ್ನು ಕೊಟ್ಕೊಳ್ತೀನಿ. ಈ ಥರ ಮಾಡೋದ್ರಿಂದ ನಮಗೆ ಕಲರ್ ಹಾಕ್ದಾಗೂ ಕಾಣಬೇಕು. ಹಾಗೆ ಇಲ್ಲಿ ಕಲರನ್ನು ತುಂಬ ಕಡಿಮೆ ಬಳಸ್ದಂಗೂ ಇರಬೇಕು. ಯಾಕೆ ಈ ಮಾತು ಹೇಳ್ತೀನಿ ಅಂದರೆ ನೋಡಲಿಕ್ಕೆ ನಮಗೆ ಆ ಕೇಕು ತುಂಬಾ ಚೆನ್ನಾಗಿ ಕಾಣ್ಬೋದು. ಬಟ್ ನಾವು ತಿನ್ನೋಕ್ಕೆ ಅಂತ ತಿಂದಾಗ ಅದು ಖಂಡಿತ ನಮಗೆ ಕೈಗೆ ಅಂಟ್ಕೊಳ್ಳುತ್ತೆ, ಹಾಗೆ ಬಾಯಿಗೂ ಕೂಡ ಅಂಟ್ಕೊಳ್ಳುತ್ತೆ. ಹಾಗೆ ನಾವೆಷ್ಟೇ ಲೈಸೆನ್ಸ್ ಇರೋ ಅಂಥ ಕಲರು, ಫುಡ್ ಗ್ರೇಡ್ ಇರೋವಂಥ ಯಾವುದೇ ಕಲರನ್ನು ಯೂಸ್ ಮಾಡಿದ್ರೂ ಸಹ ಅಷ್ಟೇ ಕೊನೆಗೆ ನಮಗೆ ಆ ಕಲರ್ ಅಂಟ್ಕೊಳ್ಳೋದಂತೂ ತಪ್ಪಲ್ಲ. ಯಾಕಂದರೆ ಇದು ನಾವು ಮಾಡಬೇಕಾದ್ರೆ ನಮಗಾಗೋ ಅನುಭವ. ಈ ಕಸ್ಟಮರ್ಸ್ ಏನೋ ನಮಗೆ ಇದೇ ಕಲರಲ್ಲಿರಲಿ, ಸೇಮ್ ಇರಲಿ, ಹೀಗೆ ಇರಲಿ ಅಂತ ಬರ್ತಾರೆ. ಬಟ್ ನಾವು ಮಾಡಿಕೊಟ್ಟಿದ್ದಾದಮೇಲೆ ನಮಗೆ ಆ ಕೈಯಲ್ಲಿ ಅಂಟ್ಕೊಂಡಿರೋವಂಥ ಕಲರ್ ನಮಗೆ ಒಂದಿನ ಆದರೂ ಕೂಡ ಹೋಗಿರೋದಿಲ್ಲ. ಹಾಗಾಗಿ ನಾನು ಆದಷ್ಟು ಕಲರನ್ನು ಅವಾಯ್ಡ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ಕಸ್ಟಮರ್ಗೂ ಕೂಡ ನಾನು ಮೊದಲೇ ಹೇಳಿಬಿಡ್ತೀನಿ, ಅಷ್ಟು ಕಲರ್ ಇದ್ದರೆ ಇಲ್ಲ ಸರ್ ಈ ಥರ ಪ್ರಾಬ್ಲಮ್ ಆಗುತ್ತೆ ನಿಮಗೆ, ನಾವು ಕಲರ್ ಹಾಕೋದು ಹೆಚ್ಚಲ್ಲ ಬಟ್ ನೀವು ತೊಗೊಂಡೋದ್ಮೇಲೆ ಅದು ನಿಮ್ಮ ಕೈಗೂ ಕೂಡ ಅಂಟ್ಕೊಳ್ಳುತ್ತೆ, ಬಾಯಿಗೂ ಕೂಡ ಅಂಟ್ಕೊಳ್ಳುತ್ತೆ, ತುಂಬ ಒಳ್ಳೆಯದು ಅಲ್ಲ ಅದು ಅಷ್ಟೊಂದು ಕಲರು ಅಂತ ಹೇಳಿ ನಾನು ಅವ್ರಿಗೆ ಒಂದು ಮಾತು ಹೇಳಿ ನಂತರ ಈ ಥರ ನಾನು ಸ್ವಲ್ಪನೇ ಲೈಟಾಗಿ ಹಾಕ್ಕೊಡ್ತೀನಿ ಅಂತ ಹೇಳಿ ಒಪ್ಕೊಂಡು ಮಾಡಿಕೊಡ್ತೀನಿ. ನಂತರ ಇದನ್ನು ಫಿನಿಶ್ ಮಾಡಿ ನಾನು ಒಂದು 2-3 ಅವರ್ ನಾನು ಫ್ರಿಡ್ಜಲ್ಲಿ ಸೆಟ್ ಆಗಲಿಕ್ಕೆ ಬಿಡ್ತೀನಿ. ಈ 8 ಇಂಚ್ ಟಿನ್ನಲ್ಲಿ ಮಾಡಿರೋದನ್ನ ನಾನು ತೋರಿಸ್ಲಿಲ್ಲ. ಬಟ್ ಸೇಮ್ ಪ್ರೊಸೀಜರ್, ತುಂಬಾ ಟೈಮ್ ಹಿಡಿಯುತ್ತೆ, ನಿಮಗೂ ಕೂಡ ಬೋರ್ ಆಗಬಾರ್ದು ಅಂತ ಹೇಳಿ ನೋಡಿ ಈ ಥರ ಒಂದು ಡವಲ್ಸನ್ನು ತೊಗೊಂಡು ಮಧ್ಯ ನಾನು ಇನ್ಸರ್ಟ್ ಮಾಡ್ತೀನಿ ರೆಡಿಯಾಗಿರೋ ಕೇಕುಗೆ. ಈ ಥರ ಮಾಡೋದ್ರಿಂದ ನಾವು ಸ್ಟೆಪ್ಪು ಕೇಕು ನಮಗೆ ಎಲ್ಲ ಸ್ಟೆಪ್ಪನ್ನು ಕೂಡ ನಿಭಾಯಿಸ್ಬೋದು. ಬಟ್ ಈ ಸ್ಟೆಪ್ಪು ಕೇಕು ಅಂತ ಬಂದಾಗ ನಾವು ಮೇಲ್ಗಡೆ ಸ್ಟೆಪ್ಪನ್ನು ಕುಂಡಿಸ್ತೀವಿ ನೋಡಿ, ನಮಗೆ ತುಂಬಾ ಭಯ ಆಗುವಂಥ ಒಂದು ಸ್ಟೆಪ್ ಅಂದರೆ ಅದೇ ಅಂತ ಹೇಳ್ಬೋದು. ಈ ಸ್ಟೆಪ್ ಮಾಡಲಿಕ್ಕೆ ನಮಗೆ ಕೇಕ್ ತುಂಬ ಚೆನ್ನಾಗಿ ಸೆಟ್ ಆಗಿರಬೇಕು. ನೀವು ಕೇಕ್ ರೆಡಿ ಮಾಡಿದ ಮೇಲೆ ನೀವು ಒಂದು 4 hours ಆದರೂ ನೀವು ಮ್ಯಾಕ್ಸಿಮಮ್ ಅದನ್ನು ಸೆಟ್ ಆಗಲಿಕ್ಕೆ ಬಿಟ್ಬಿಡಬೇಕು. ನಂತರ ನೀವು ಈ ಸ್ಟೆಕ್ಕಿಂಗನ್ನು ಮಾಡಲಿಕ್ಕೆ ಶುರು ಮಾಡಬೇಕು. ಈ ಥರ ಒಂದು ಡವಲ್ಸ್ ಮೂಲಕ ನೀಟಾಗಿ ಕೇಕನ್ನು ಲೂಸ್ ಮಾಡಿ ಇಡೋದ್ರಿಂದ ನಿಮಗೆ ಈಸಿ ಆಗುತ್ತೆ. ಸ್ಟಾರ್ಟಿಂಗಲ್ಲಿ ನಿಮಗೆ ಸ್ವಲ್ಪ ಕಷ್ಟ ಅನಿಸಿದ್ರು ಆಮೇಲೆ ನಿಮಗೆ ಈಸಿ ಆಗುತ್ತೆ. ಹಾಗೆ ಈ ಡವಲ್ಸನ್ನು ನಾವು ಹಾಗೆ ಒಳಗಡೆನೇ ಹಾಕಿಬಿಡಬೇಕು. ಸ್ವಲ್ಪ ಇದು ಸ್ಟೆಪ್ ಕೇಕ್ ಆಗಿರೋದ್ರಿಂದ ನಮಗೆ ಏನಾದರೂ ತುಂಬ ದೂರ ಟ್ರಾವೆಲ್ ಮಾಡೋ ಥರ ಇದ್ದರೆ ಈ ಕೇಕು ನಮಗೆ ಮೂವ್ ಆಗೋ ಚಾನ್ಸ್ ಇರುತ್ತೆ. ಹಾಗಾಗಿ ಅದು ನೀಟಾಗಿ ಸ್ಟಿಫಾಗಿ ಕುಂತ್ಕೊಳ್ಬೇಕು ಅಂದರೆ ನಾವು ಈ ಥರ ಡವಲ್ಸನ್ನು ಆ ಸೈಜಿಗೆ ಕಟ್ ಮಾಡಿಕೊಂಡು ಮತ್ತೆ ಒಳಗಡೆ ಇನ್ಸರ್ಟ್ ಮಾಡ್ಕೋಬೇಕು. ನಂತರ ಆ ಡವಲ್ಸ್ ಏನಿರುತ್ತೆ ಆ ಹೋಲ್ ಆಗಿರುತ್ತಲ್ಲ ಅಲ್ಲಿ ನಾವು ಸ್ವಲ್ಪನೇ ಕ್ರೀಮನ್ನು ಸ್ಮೂತಾಗಿ ನಾವು ಫಿನಿಶಿಂಗನ್ನು ಆ ಭಾಗದಲ್ಲಿ ಮಾತ್ರ ಆ ಕಲರಲ್ಲಿ ನಾವು ಮತ್ತೆ ಫಿನಿಶಿಂಗ್ನ ಕೊಟ್ಕೊಳ್ಬೇಕು. ಹಾರ್ಡಾಗಿ ಮಾಡಬಾರ್ದು. ಯಾಕಂದರೆ ಈಗಾಗಲೇ ಕೇಕ್ ತುಂಬ ಸೆಟ್ ಆಗಿರೋದ್ರಿಂದ ಮತ್ತೆ ಅದ್ರ ಮೇಲೆ ಫಿನಿಶಿಂಗ್ ಮಾಡೋಕ್ಕೆ ಹೋದರೆ ನಮ್ಗೆ ಅದೊಂಥರ ಒಂಥರ ಆಗಿಬಿಡತ್ತೆ, ಆ ಕ್ರೀಮ್ ಎಲ್ಲ ಸ್ಮೂತ್ ಬರೋದಿಲ್ಲ. ಹಾಗಾಗಿ ಈ ಥರ ನೀಟಾಗಿ ನಿಧಾನವಾಗಿ ಸ್ಮೂತನ್ನು ಕೊಟ್ಕೊಳ್ಬೇಕು. ನೋಡಿ ಇಷ್ಟೇ.
ಸ್ಟಾರ್ಟಿಂಗ್ ಕಷ್ಟ ಆಗ್ಬೋದು, ಬಟ್ ಮಾಡ್ತಾ ಮಾಡ್ತಾ ಈಸಿ ಆಗಿಬಿಡುತ್ತೆ. ಇಷ್ಟಾದಮೇಲೆ ನನಗೆ ಅವರು ಬಂದು ಬಟರ್ಫ್ಲೈ ಥೀಮಲ್ಲಿ ಅವರು ಕೇಳಿದರು. ಹಾಗೆ ಈ ಬಾಲ್ಸ್ ಏನಿದೆ ಇವೆಲ್ಲ ನಾನ್ ಎಡಿಬಲ್, ಜಸ್ಟ್ ಇದು ಡಿಸೈನಿಗೋಸ್ಕರ ಚೆನ್ನಾಗಿ ಕಾಣಲಿ ಅನ್ನೋ ಪರ್ಪಸ್ಸಿಗೆ ಯೂಸ್ ಮಾಡೋದು. ಆಲ್ಮೋಸ್ಟ್ ಇದೆಲ್ಲ ನಮಗೆ ಬೇಕಿಂಗ್ ಮೆಟೀರಿಯಲ್ ಶಾಪಲ್ಲಿ ಇವತ್ತು ಈಸಿಯಾಗಿ ಸಿಗ್ತಾ ಇದೆ. ಅಲ್ಲಿ ನಾವು ತೊಗೊಂಡು ಬಂದು ಅವ್ರು ಕೇಳಿರೋ ಡಿಸೈನಿಗೆ ತಕ್ಕ ಹಾಗೆ ಅವರು ಬಟರ್ಫ್ಲೈಯಲ್ಲಿ ಕೇಳಿದರು. ಆ ಡಿಸೈನಲ್ಲಿ ನಾನು ಈ ಡಿಸೈನ್ ಎಲ್ಲ ಬಂದು ಕೊನೆಯಲ್ಲಿ ನಮ್ಮ ಕ್ರಿಯೇಟಿವಿಟಿನೇ ಆಗಿರುತ್ತೆ. ಅವರೆಷ್ಟೇ ಪಿಕ್ಚರಲ್ಲಿ ಕೇಳಿದರೂ ಕೂಡ ನಾವು ಪಕ್ಕಾ 100% ಅಂತೂ ನಾವು ಮ್ಯಾಚ್ ಮಾಡೋಕ್ಕಾಗಲ್ಲ. ನಾವು ಟ್ರೈ ಮಾಡ್ಬೋದು, ಬಟ್ ಕೊನೆಗೆ ಇಲ್ಲಿ ನಮ್ಮದೇ ಆದಂಥ ಒಂದು ಡಿಸೈನ್ ಕ್ರಿಯೇಟ್ ಆಗಿಬಿಡುತ್ತೆ. ಅವ್ರ ಡಿಸೈನನ್ನು ಮ್ಯಾಚ್ ಮಾಡೋಕ್ಕೆ ಹೋದಾಗ ಆದಷ್ಟು ಮ್ಯಾಚ್ ಮಾಡೋಕ್ಕೆ ಟ್ರೈ ಮಾಡಬೇಕು. ಕೊನೆಗೆ ನಾನು ಅವ್ರು ಕಳಿಸಿರೋ ಒಂದು ಡಿಸೈನಿಗೆ ತಕ್ಕ ಹಾಗೆ ನಾನು ಇಲ್ಲಿ ಮ್ಯಾಚ್ ಮಾಡಲಿಕ್ಕೆ ಟ್ರೈ ಮಾಡಿದ್ದೀನಿ. ಆದರೆ ಇಲ್ಲಿ ಅವರು ನೇಮನ್ನು ಮೇಲೆ ಕೊಡಬೇಕು ನಮಗೆ ಅಂತ ಹೇಳಿದ್ರಿಂದ ನನಗೂ ಕೂಡ ಇನ್ನೂ ಪ್ರಾಕ್ಟೀಸ್ ಇರೋದ್ರಿಂದ ನೇಮ್ ಬರೆಯೋದ್ರಲ್ಲಿ ಈ ಥರ ಮೇಲೆ ಬರ್ಕೊಟ್ಟೆ ನಾನು. ಇಷ್ಟೇ. ಹೇಗಿದೆ? ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡೋದನ್ನ ಮರಿಬೇಡಿ.